ಸೂರ್ಯ ನಿಮ್ಮ ಜಾತಕದಲ್ಲಿ ಬಲಿಷ್ಠವಾಗಿದ್ದಾಗ ನಿಮಗೆ ಏನೆಲ್ಲ ಶುಭ ಫಲ ಇದೆ, ಅದೇ ತರ ಏನಾದರೂ ದುರ್ಬಲವಾಗಿದ್ದರೆ ಏನೆಲ್ಲ ನೀವು ಕಷ್ಟ ಎದುರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜಾತಕದಲ್ಲಿ ಸೂರ್ಯ ಬಲಿಷ್ಠವಾಗಿದ್ದಾನ ಅಥವಾ ದುರ್ಬಲವಾಗಿದ್ದಾನ ಅನ್ನೋ ಹೇಗೆ ಚೆಕ್ ಮಾಡುವುದು, ನೋಡುವುದು ಹೇಗೆ, ಒಂದು ವೇಳೆ ಏನಾದರೂ ದುರ್ಬಲವಾಗಿದ್ದರೆ ಇದಕ್ಕೆ ಸುಲಭವಾದ ಪರಿಹಾರವೇನು, ಇಷ್ಟೆಲ್ಲ ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆಲ್ಲರಿಗೂ ವೇದಾಂಗ್ ಆಸ್ಟ್ರಾಲಜಿ ಚಾನಲ್ಗೆ ಆಧಾರದ ಸ್ವಾಗತ. ಸೂರ್ಯ ಬಲಿಷ್ಠವಾಗಿದ್ದಾಗ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಎನ್ನುವುದು ನಿಮಗೆ ಸ್ಪಷ್ಟವಾಗಿ ತಿಳಿದಿರುತ್ತದೆ. ಅದಕ್ಕೆ ಬೇಕಾದಂತಹ ಕಠಿಣ ಪರಿಶ್ರಮ ಕೂಡ ನೀವು ಮಾಡುತ್ತೀರಾ. ಅಷ್ಟೇ ಅಲ್ಲದೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿರುತ್ತದೆ. ಸಪೋಸ್ ನಿಮಗೆ ಗವರ್ನಮೆಂಟ್ ಜಾಬ್ ಬೇಕಂತ ಅನಿಸಿದರೆ ನೀವು ಅದಕ್ಕೆ ಬೇಕಾದಂತಹ ಕಠಿಣ ಪರಿಶ್ರಮ, ಅದಕ್ಕೆ ಬೇಕಾದಂತಹ ಏನೆಲ್ಲ ಮಾಡಬೇಕು, ಒಂದು ಜಾಬ್ ತಗೊಳ್ಬೇಕಾದ್ರೆ ಅದೆಲ್ಲ ನೀವು ಪರಿಶ್ರಮ ಪಟ್ಟು ಸಕ್ಸಸ್ ಆಗ್ತೀರಾ. ಅದೇ ಒಂದು ವೇಳೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಬೇಕು ಅಂತ ಅನಿಸಿದ್ರೆ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ನೀವು ಮಾಡಿ ಏನೇ ಆದರೂ ಪಾಸ್ ಆಗ್ತೀರಾ, ಅಥವಾ 80% ಮಾರ್ಕ್ಸ್ ಬೇಕಂದ್ರೆ 80% ಮಾರ್ಕ್ಸ್ ತರ್ತೀರಾ. ಹೀಗೆ ನಿಮಗೆ ಏನ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರುತ್ತದೆ. ಸಹಜವಾಗಿ ಬಲಿಷ್ಠ ಸೂರ್ಯ ಇದ್ದರೆ ಅವರ ಆತ್ಮವಿಶ್ವಾಸ ಕೂಡ ಚೆನ್ನಾಗಿರುವುದು. ದುರ್ಬಲವಾಗಿದ್ದರೆ ಅಲ್ಲಿ ನೋಡಿ ಗೊಂದಲ ಜಾಸ್ತಿ. ನಾವು ಏನ್ ಮಾಡ್ಬೇಕಂತಾನೆ ನಮಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಏನೋ ಒಂದು ಜೀವನದಲ್ಲಿ ಮಾಡ್ತಾ ಇರ್ತೇವೆ. ಅದೇ ಜೀವನದಲ್ಲಿ ಏನಾದರೂ ಒಂದು ಕಠಿಣ ನಿರ್ಧಾರ ಬೇಕಂದ್ರೆ ನಮಗೆ ಹೆದರಿಕೆ ಆಗ್ತದೆ. ನಾವು ಹೋಗಿ ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ತೇವೆ, ಅಪ್ಪನ ಹತ್ರ ಕೇಳ್ತೇವೆ, ಅಮ್ಮನ ಹತ್ರ ಕೇಳ್ತೇವೆ. ಹೀಗೆ ಸಿಂಪಲ್ ಥಿಂಗ್ಸ್ಗೂ ಕೂಡ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ನಮ್ಮದೇ ಆದ ನಿರ್ಧಾರ ಇಲ್ಲ, ನಮಗೆ ಹೆದರಿಕೆ. ನಾವೇನಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಈ ತರದ ಹೆದರಿಕೆ ನಮ್ಮಲ್ಲಿರುತ್ತದೆ. ಹಾಗಾಗಿ ಇವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಇರುತ್ತದೆ. ಇದು ದುರ್ಬಲ ಸೂರ್ಯನ ಒಂದು ಲಕ್ಷಣ. ಯಾರಲ್ಲಿ ಸೂರ್ಯ ಬಲಿಷ್ಠ, ಯಾರ ಜಾತಕದಲ್ಲಿ ಸೂರ್ಯ ಬಲಿಷ್ಠವಾಗಿರುತ್ತಾನೋ ಅವರಿಗೆ ಗೌರವ ಚೆನ್ನಾಗಿ ಸಿಗುತ್ತದೆ. ನಿಮ್ಮ ಮಾತನ್ನು ಕೇಳುವವರು ಇರ್ತಾರೆ, ನಿಮ್ಮಿಂದ ಸಲಹೆ, ನಿಮ್ಮನ್ನು ನಂಬಿ ನಿಮ್ಮಿಂದ ಸಲಹೆಯನ್ನು ಕೂಡ ಕೇಳುತ್ತಾರೆ. ಅಷ್ಟೇ ಅಲ್ಲದೆ ಏನೇ ಮಾಡಬೇಕಿದ್ರು ಇವರ ಹತ್ರ ಕೇಳೋಣ ಮೊದಲು. ಎಲ್ಲೇ ಒಂದು ಫಂಕ್ಷನ್ ಇದ್ರೂ ಕೂಡ ನೀವು ತುಂಬಾ ಮುಂದೆ ಇರ್ತೀರಿ, ನಿಮ್ಮ ನಾಯಕತ್ವ ಇರುತ್ತದೆ ಎಲ್ಲಿ ಹೋದರೂ ಕೂಡ. ಸೂ ಫ್ರಮ್ ಸೋ ಮೂವಿಯಲ್ಲಿ ರವಿಯಣ್ಣನವರು ನೋಡಿರ್ಬೋದು. ಏನೇ ಆಗಲಿ ರವಿಯಣ್ಣನವ್ರ ಹತ್ರ ಕೇಳುವ. ಹೀಗೆ ಸೂರ್ಯ ಬಲಿಷ್ಠವಾಗಿದ್ದಲ್ಲಿ ಈ ತರದ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಎಲ್ಲರೂ ನಿಮ್ಮನ್ನು ಗೌರವಿಸುತ್ತಾರೆ. ಅದೇ ಒಂದು ವೇಳೆ ವೀಕ್ ಆಗಿದ್ದರೆ ನಿಮ್ಮ ಮಾತು ಯಾರು ಕೇಳುವುದೇ ಇಲ್ಲ. ನೀವು ನಿಮ್ಮ ವ್ಯೂಸ್ ಅನ್ನು ಹೇಳ್ತಾ ಇರ್ತೀರಾ, ಮನೆಯಲ್ಲಿ ಅವ್ರಿಗೆ ಏನ್ ಬೇಕೋ ಅವರು ಅದ್ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಯಾರು ಕೇರೆ ಮಾಡೋದಿಲ್ಲ. ಒಂದು ಗ್ರೂಪ್ ಡಿಸ್ಕಷನ್ ಅಲ್ಲಿ 4 ಜನ ಮಾತಾಡ್ತಿದ್ರೆ ನೀವು ಒಂದು ಮೂಲೆಯಲ್ಲಿ ಇರ್ತೀರ. ನಿಮ್ಮ ವ್ಯೂಸ್ ಅನ್ನು ಕೂಡ ಹೇಳೋದಿಲ್ಲ, ನಿಮ್ಮ ಪರ್ಸ್ಪೆಕ್ಟಿವ್ ಅನ್ನು ಕೂಡ ನೀವು ಮಾತನಾಡೋದಿಲ್ಲ. ಯಾಕಂದ್ರೆ ನಿಮಗೆ ತುಂಬಾ ಹೆದರಿಕೆ ಇರುತ್ತದೆ. ಎಲ್ಲಾದರೂ ತಪ್ಪಾದರೆ ಅಂದ್ರೆ ಕಾನ್ಫಿಡೆನ್ಸ್ ತುಂಬಾ ಲೋ ಇರ್ತದಲ್ವಾ, ಅದಕ್ಕಾಗಿ ನೀವು ಹೆಚ್ಚಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಹೀಗೆ ಗೌರವ ಮರ್ಯಾದೆಯಲ್ಲಿ ಎಲ್ಲೋ ಒಂದು ತರಹದ ಕುಂದುಕೊರತೆ ನಿಮ್ಮಲ್ಲಿ ಕಾಣುತ್ತದೆ. ಮುಂದೆ ನಾವು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಯಾರಿಗೆ ಸೂರ್ಯ ಬಲವಾಗಿರುತ್ತಾನೋ ಅವರ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಸಾಮಾನ್ಯವಾಗಿ ಅವರಿಗೆ ಜ್ವರ, ಶೀತ, ಕೆಮ್ಮ ಎಲ್ಲ ಬಂದರೆ ಇವರು ಅವರಷ್ಟಕ್ಕೆ ಇರ್ತಾರೆ, ಅದು ತನ್ನಷ್ಟಕ್ಕೆ ತಾನು ಹೋಗ್ತದೆ. ಸೊ ಇವರೇನು ಎಕ್ಸ್ಟ್ರಾ ಎಫರ್ಟ್ ಹಾಕೋದಿಲ್ಲ ಅಥವಾ ರಜೆ ತಗೊಳ್ಳೋದಿಲ್ಲ, ಏನು ಮಾಡೋದಿಲ್ಲ. ಅದನ್ನು ಎದುರಿಸುವಂತಹ ಶಕ್ತಿ ಇವರ ದೇಹಕ್ಕೆ ಇದೆ. ಒಂದು ವೇಳೆ ಸೂರ್ಯ ದುರ್ಬಲವಾಗಿದ್ದರೆ ಒಂದು ಶೀತ ಬಂದರೆ ಸಾಕು, ಇವರು ಮತ್ತೆ ಆ ದಿವಸ ರಜೆ, ಏನು ಮಾಡುವುದಿಲ್ಲ. ನೆಕ್ಸ್ಟ್ ದಿವಸ ಕೆಮ್ಮು, 3ನೇ ದಿವಸ ಜ್ವರ. ಮತ್ತೆ ದುರ್ಬಲವಾಗಿದ್ದಲ್ಲಿ ಕಣ್ಣಿಗೆ ಸಂಬಂಧಪಟ್ಟ, ಮೂಳೆಗೆ ಸಂಬಂಧಪಟ್ಟ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ಇರುತ್ತದೆ. ಜ್ಯೋತಿಷ್ಯದಲ್ಲಿ ತಂದೆಯನ್ನು ಸೂಚಿಸುವಂತಹ ಗ್ರಹ ಸೂರ್ಯ. ಹೀಗೆ ಸೂರ್ಯ ಬಲಿಷ್ಠವಾಗಿದ್ದಲ್ಲಿ ನಿಮಗೆ ತಂದೆಯ ಸಹಾಯ ಪೂರ್ತಿಯಾಗಿರುತ್ತದೆ. ಅವರು ನಿಮ್ಮ ಎಜುಕೇಶನ್ಗೆ ಆಗಲಿ, ಏನೇ ವಿಚಾರದಲ್ಲಾಗಲಿ, ಬಿಸ್ನೆಸ್ಗಾಗಲಿ ಎಲ್ಲ ಕಡೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಮಾನಿಟರಿ ವೇ ಇಂದ ಕೂಡ ಹೆಲ್ಪ್ ಮಾಡ್ತಾರೆ, ಗೈಡೆನ್ಸ್ ವೇ ಇಂದ ಕೂಡ ಹೆಲ್ಪ್ ಮಾಡ್ತಾರೆ. ತಂದೆಯ ಮೇಲಿನ ಪ್ರೀತಿ, ವಿಶ್ವಾಸ ಹೆಚ್ಚಾಗಿರುತ್ತದೆ. ನೀವೊಂಥರ ಫ್ರೆಂಡ್ಸ್ ತರ ಇರ್ತೀರ. ಅದೇ ಒಂದು ವೇಳೆ ದುರ್ಬಲವಾಗಿದ್ದರೆ ನೀವು ಅಪ್ಪ ಮಾಡಿದ ಸಾಲ ನೀವು ತೀರಿಸಬೇಕಾಗ್ತದೆ. ಅಪ್ಪನಿಂದ ಯಾವುದೇ ತರಹದ ಸಲಹೆ ಇಲ್ಲ, ಮಾರ್ಗದರ್ಶನ ಇಲ್ಲ, ಮಾತುಕತೆ ಜಾಸ್ತಿ ಇಲ್ಲ. ಅಪ್ಪ ಬಂದ್ರ, ಊಟ ಮಾಡಿದ್ರ, ನಿದ್ದೆ ಮಾಡಿದ್ರ, ಅಷ್ಟು ಬಿಟ್ರೆ ಅದು ಬಿಟ್ಟು ಬೇರೆ ಏನು ನೀವು ಮಾತನಾಡೋದೇ ಇಲ್ಲ. ಹೀಗೆ ಸೂರ್ಯ ದುರ್ಬಲವಾಗಿದ್ದಲ್ಲಿ ತಂದೆ ವಿಚಾರದಲ್ಲಿ ಸ್ವಲ್ಪ ಬಾಧೆ ಇರುತ್ತದೆ. ಇನ್ನು ಸೂರ್ಯ ಬಲಿಷ್ಠವಾಗಿದ್ದಾಗ ಇವರು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಉನ್ನತ ಹುದ್ದೆಗೆ ಹೋಗುವಂತಹ ಒಂದು ಅವಕಾಶ ನಿಮಗೆ ಸುಲಭವಾಗಿ ಸಿಗುತ್ತದೆ. ಸರ್ಕಾರಿ ಹುದ್ದೆ ಕೂಡ ಸುಲಭವಾಗಿ ಸಿಗುತ್ತದೆ. ಒಂದು ವೇಳೆ ದುರ್ಬಲವಾಗಿದ್ದರೆ ನೀವು ಎಷ್ಟೇ ಕೆಲಸ ಮಾಡಿದರೂ ನಿಮ್ಮನ್ನು ಗುರುತಿಸುವಂತಹ ವ್ಯಕ್ತಿ ಯಾರೂ ಇರುವುದಿಲ್ಲ. ತುಂಬಾ ಎಫರ್ಟ್ ಹಾಕಿದರೂ ಅದಕ್ಕೆ ರಿಸಲ್ಟ್ಸ್ ಕರೆಕ್ಟ್ ಆಗಿ ಸಿಗುವುದಿಲ್ಲ. ಹೀಗೆ ಇನ್ನೂ ತುಂಬಾ ವಿಚಾರ ಇದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆದರೆ ನಾವು ನಿಮ್ಮ ಜಾತಕದಲ್ಲಿ ಸೂರ್ಯ ಬಲವಾಗಿದ್ದಾನ ಅಥವಾ ವೀಕ್ ಆಗಿದ್ದಾನ ಎನ್ನುವುದು ಹೇಗೆ ನೋಡುವುದು? ಸೊ ಜ್ಯೋತಿಷ್ಯದ ಪ್ರಕಾರ ಅಲ್ಲಿ 6 ಬಲ ಇದೆ. ಸ್ಥಾನ ಬಲ, ದಿಕ್ಬಲ, ಕಾಲಬಲ, ಚೇಷ್ಟ ಬಲ, ನೈಸರ್ಗಿಕ ಬಲ ಅಂತ. ಈ ಎಲ್ಲ ಬಲವನ್ನು ನೋಡುವುದು ತುಂಬ ಕಾಂಪ್ಲೆಕ್ಸ್ ಸಿಸ್ಟಮ್. ಆದರೆ ಸುಲಭವಾಗಿ ನಾವು ನೋಡಬೇಕಾಗಿದ್ದು ನಿಮ್ಮ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ. ಒಂದು ಸಪೋಸ್ ಅವನು ಮೇಷ ರಾಶಿಯಲ್ಲಿ ಇದ್ದಾಗ ಅವನು ತುಂಬ ಸ್ಟ್ರಾಂಗ್ ಆಗಿರ್ತಾನೆ. ಅಷ್ಟೇ ಅಲ್ಲದೆ ಅವನ ಸ್ವಂತ ರಾಶಿಯಾದ ಸಿಂಹ ರಾಶಿಯಲ್ಲಿ ಇದ್ದರೆ ಸ್ಟ್ರಾಂಗ್ ಆಗಿರ್ತಾನೆ. ಇಷ್ಟೇ ಅಲ್ಲದೆ ಈ ನಿಮ್ಮ ಜನನ ಹಗಲಿನ ಹೊತ್ತು, ದಿನದ ಹೊತ್ತಲ್ಲೇ ಆಗಿದ್ದರೆ
ಮತ್ತು ಆದಿತ್ಯವಾರದಂದು ನೀವೇನಾದರೂ ಹುಟ್ಟಿದ್ದರೆ ನಿಮ್ಮ ಸೂರ್ಯ ಸ್ಟ್ರಾಂಗ್ ಇರುತ್ತೆ, ನಿಮ್ಮ ಜಾತಕದಲ್ಲಿ ಸೂರ್ಯ ಸ್ಟ್ರಾಂಗ್ ಇರ್ತಾನೆ. ಇನ್ನು ವೀಕ್ ಇರುವುದು ಅಂದರೆ ಹೇಗೆ, ತುಲಾ ರಾಶಿಯಲ್ಲಿ ಸೂರ್ಯ ಇದ್ದಲ್ಲಿ ವೀಕ್ ಆಗಿರುತ್ತಾನೆ, ಇಲ್ಲವೇ ಶನಿಯ ರಾಶಿಯಾದ ಮಕರ ರಾಶಿ ಕುಂಭ ರಾಶಿಯಲ್ಲಿದ್ದಾಗ ಕೂಡ, ಇಲ್ಲವೇ ವೃಷಭ ರಾಶಿಯಲ್ಲಿ ಇದ್ದರೂ ಕೂಡ ಸೂರ್ಯ ಸ್ವಲ್ಪ ವೀಕ್ ಆಗಿರುತ್ತಾನೆ. ಜನನ ರಾತ್ರಿಯ ವೇಳೆ ಆದಿತ್ಯವಾರ ಬಿಟ್ಟು ಬೇರೆ ವಾರದಂದು ಏನಾದರೂ ಜನಿಸಿದರೆ ಸೂರ್ಯ ಸ್ವಲ್ಪ ವೀಕ್ ಆಗಿರುತ್ತಾನೆ. ಸೊ ಸಪೋಸ್ ವೀಕ್ ಆಗಿದ್ದರೆ ಏನು ಸುಲಭವಾದ ಪರಿಹಾರ? ಸೊ ನೋಡಿ, ಸುಲಭವಾದ ಪರಿಹಾರ ಸೂರ್ಯನಿಗೆ ಸೂರ್ಯ ನಮಸ್ಕಾರ. ಬೆಳಿಗ್ಗೆ ಬೇಗ ಎದ್ದು, ಸೂರ್ಯ ಉದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಉದಯದ ವೇಳೆಗೆ ಸೂರ್ಯ ನಮಸ್ಕಾರ ಮಾಡಿದರೆ ಸೂರ್ಯ ಸ್ಟ್ರೆಂತ್ ಆಗ್ತದೆ. ಹೇಗೆ ಸ್ಟ್ರೆಂತ್ ಆಗುವುದಂದ್ರೆ, ನೀವು ನೋಡಿ, ಬೆಳಿಗ್ಗೆ ಬೇಗ ಎದ್ದೇಳುವುದೇ ಒಂದು ಡಿಸಿಪ್ಲಿನ್. ಎಷ್ಟೋ ಜನ ಬೆಳಿಗ್ಗೆ 8 ಗಂಟೆಗೆ ಎದ್ದೇಳ್ತಾರೆ, ನೀವು ಅದರಲ್ಲಿ 6 ಗಂಟೆ 6:30ಗೆ ಎದ್ದೇಳ್ತೀರಾ. ಸೊ ಕನ್ಸಿಸ್ಟೆಂಟ್ ಆಗಿ ದಿನವೂ ಎದ್ದೇಳ್ತೀರಾ. ಇನ್ನೊಂದು ದೇಹಕ್ಕೆ ವ್ಯಾಯಾಮ, ಮತ್ತೆ ಇನ್ನೊಂದು ಸೂರ್ಯ ನಮಸ್ಕಾರ ಮಾಡುವಾಗ ನಮ್ಮ ಕಾನ್ಸಂಟ್ರೇಷನ್, ಮನಸ್ಸಿನ ಕಾನ್ಸಂಟ್ರೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತದೆ. ಮನಸ್ಸು ಮತ್ತು ದೇಹ ಎರಡೂ ಸ್ಟ್ರಾಂಗ್ ಆಗಿದ್ದಾಗ ನಮಗೆ ಸಹಜವಾಗಿ ನಮ್ಮ ಆತ್ಮವಿಶ್ವಾಸ ಚೆನ್ನಾಗಾಗುತ್ತದೆ. ಆ ದಿವಸ ನಾವೇನಾದರೂ ಮಾಡಿದರೆ ಅದರಲ್ಲಿ ಸಕ್ಸಸ್ ಆಗುವ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತದೆ. ಇಲ್ಲವೇ ನೀವು ಆದಿತ್ಯ ಹೃದಯ ಸ್ತೋತ್ರಂ ಅನ್ನು ದಿನ ಬೆಳಿಗ್ಗೆ ಪಠನ ಮಾಡಬಹುದು. ಈ ತರವಾದ ಸುಲಭವಾದ ಪರಿಹಾರದಿಂದ ಸೂರ್ಯ ಬಲಿಷ್ಠವಾಗುತ್ತಾನೆ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ.